ಅಂತ ಯಾರು ಅಂತ ಹೇಳಿದ್ರೆ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರು. ಅಂದರೆ ಶ್ರೀಮದ್ ಆಚಾರ್ಯರ ಕಾಲದಲ್ಲಿ ಏನೇನೆ ಅವರು ಬೇರೆ ತತ್ವವನ್ನು ತಿಳ್ಕೊಂಡು ಪ್ರತಿಪಾದನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಹಿಡಿಸಲಿಲ್ಲ ಅದು. ಏಕೆಂದರೆ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಪಂಕ್ತಿ ಇರುತ್ತೆ, ಇಲ್ಲಿ ನೋಡ್ತಿದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಅರ್ಥ ಆಗತ್ತಲ್ಲ, ಹೇಗಿದನ್ನು ಅನ್ವಯ ಮಾಡ್ಕೊಳ್ಳೋದು ಅಂತ ಹೇಳಿ ಬಹಳ ಕಷ್ಟವಾಗಿ ಬಿಡುತ್ತೆ. ಆ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ಒಂದು ವಾಕ್ಯವನ್ನು ನೋಡಿದ ಸಂದರ್ಭದೊಳಗಡೆಗೆ ನಿಗಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಅಂದರೆ ಹೇಗೆ ರಚನೆ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು ಈ ಶಾಸ್ತ್ರವನ್ನ ಅಂತ ಹೇಳಿದ್ರೆ, ಆಲೋಕ್ಯ ಸರ್ವಶಾಸ್ತ್ರಾಣಿ ವಿಚಾರಯಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅಂತ ಹೇಳಿ ಎಲ್ಲ ಶಾಸ್ತ್ರವನ್ನು ಸಹಿತ ಆಮೂಲಾಗ್ರವಾಗಿ ಚಿಂತನೆಯನ್ನ ಮಾಡಿ ನಂತರದಲ್ಲಿ ಭಗವಂತ ಸರ್ವೋತ್ತಮ ಅಂತ ಹೇಳಿದ್ದಾರೆ ಹೊರತು ಸುಮ್ಮನೆ ನಾನು ಹೇಳ್ತಿದ್ದೀನಿ ಕೇಳ್ರಿ ಅಂತಲ್ಲ. ವಾದ ವಿವಾದವನ್ನೆಲ್ಲವನ್ನು ಸಹಿತ ನಾವು ಕೇಳಿದ್ದೀವಿ. ಅಂದರೆ ಶ್ರೀಮದಾಚಾರ್ಯರ ವಾಕ್ಯವೇ ನಮಗೆ ಸ್ವತಃ ಪ್ರಮಾಣಯುಕ್ತವಾಗಿರ್ತಕ್ಕಂಥದ್ದು. ಆದರೂ ಸಹಿತ ಬೇರೆಯವರಿಗೆ ದಾರುಢ್ಯವನ್ನು ತಂದುಕೊಡ್ಲಿಕ್ಕೋಸ್ಕರವಾಗಿಯೇ ಪುರಾಣ, ಇತಿಹಾಸ, ಸಂಹಿತಾದಿಗಳಲ್ಲಿ ಇರತಕ್ಕಂಥ ವಾಕ್ಯವನ್ನು ಅಲ್ಲಲ್ಲಿಯೇ ಅವರು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ಪ್ರಮಾಣ ಪುರಸ್ಸರವಾಗಿ ಹೇಳಿದಾಗ ಶಾಸ್ತ್ರದ ವಿಷಯ ಎಂಬತಕ್ಕಂಥದ್ದು ಮನಸ್ಸಿಗೆ ಬಹಳ ಚೆನ್ನಾಗಿ ಹೋಯ್ತಂತೆ. ಅವಾಗ ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಂದು ಶ್ರೀಮದ್ ಆಚಾರ್ಯನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಪದಪದ್ಮ ರಜೋದಾಸ್ಯಂ ಧ್ರುವಮ್ಮೇ ದೀಯತಾಮಿತಿ. ನಮಗಿನ್ನೇನು ಬೇಕಿಲ್ಲ, ನಿಮ್ಮ ಪದಪದ್ಮ ರಜೋದಾಸ್ಯಂ, ನಿಮ್ಮ ಪಾದ ಧೂಳಿಯನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿಬಿಟ್ರು ಸಹಿತ ಎಷ್ಟೋ ಜನ್ಮಾಂತರದ ಪಾಪಗಳು ಹೋಗ್ತಾ ಇದ್ದಾವೆ. ರಜೋದಾಸ್ಯಂ ಧ್ರುವಮ್ಮೇ ದೀಯತಾಮಿತಿ, ಅದು ಬಿಟ್ಟು ಬೇರೆ ಇನ್ನೇನು ಬೇಡ ನನಗೆ ಅಂತ ಹೇಳ್ತಾ ಇದ್ದರು. ಅಂದರೆ ಈ ಮಾತನ್ನು ದೊಡ್ಡವರು ಹೇಳಬೇಕಾಗಿದ್ದರೆ ಆ ಶ್ರೀಮದ್ ಆಚಾರ್ಯರ ಒಂದು ಸಾಮರ್ಥ್ಯ ಯಾವ ರೀತಿಯಲ್ಲಿ ಇತ್ತು, ಅವರ ಸ್ವರೂಪ ಎಂತಹದ್ದು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇಂತಹ ಒಂದು ಭಕ್ತಿಯನ್ನು ಮಾಡಿದ್ದರಿಂದ ಅವರಿಗೆ ಮಾತ್ರ ಅನುಗ್ರಹ ಮಾಡಿದ್ರು ನೋಡಿ. ಆ ದೇವರ ಪೂಜೆಗೆ ಅಂತ ಹೇಳಿ ನೈವೇದ್ಯಕ್ಕೆ ಬಾಗಿಲನ್ನು ಹಾಕಿದ್ದಾರೆ. ಎಷ್ಟೊತ್ತಾದ್ರೂ ಸಹಿತ ನೈವೇದ್ಯ ಮುಗಿಲಿಲ್ಲ. ಯಾಕೆಂದ್ರೆ ನಮಗೆ ಮಂತ್ರ ಬರಲ್ಲ, ಆದ್ದರಿಂದ 5 ನಿಮಿಷದಲ್ಲೇ 2 ನಿಮಿಷದಲ್ಲೇ ನೈವೇದ್ಯ ಆಗಿ ಹೋಗ್ಬಿಟ್ಟಿರುತ್ತೆ. ಆದರೆ ಆ ನೈವೇದ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಮಾನುಷ ಭಾವದಲ್ಲಿ ಗುರುಗಳು ಏನು ಮಾಡುತ್ತಿದ್ದಾರೆ ಅಂತ ಹೇಳಿ ಆ ಪರದೆಯನ್ನು ತೆಗೆದು ನೋಡೋದ್ರಂತೆ. ನಾವು ತೆಗೆದು ನೋಡೋದು ಯಾಕೆ ಅಂತ ಹೇಳಿದ್ರೆ ಭಕ್ಷ್ಯ ಏನು ಮಾಡಿದ್ದಾರೆ, ಖಾರ ಏನು ಮಾಡಿದ್ದಾರೆ ಅಂತ ನೋಡೋಕ್ಕೋಸ್ಕರ ನಮ್ಮ ಹುಚ್ಚುತನ, ಅರ್ಥ ಆಯ್ತಾ? ಆದರೆ ನೋಡಿದ ಸಂದರ್ಭದೊಳಗಡೆಗೆ ಅಮಾನುಷ ಭಾವದಿಂದಲೇ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋ ಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತು. ನೋಡ್ರಿ, ಜ್ವಲ ಜಲ ಜಲ ಸತ್ಪಾಂಸವೋಸ್ಮಾನ್ ಪುನಂತು. ಶ್ರೀಮದ್ ಆಚಾರ್ಯರ ಒಂದು ಪಾದ ಪಾಂಸು ಇದೆಲ್ಲ ರಜಸ್ಸು, ಅದು ನಮ್ಮನ್ನು ಪಾವನವನ್ನಾಗಿ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಆ ಶ್ರೀಮದ್ ಆಚಾರ್ಯರ ಪಾದಕ್ಕೆ ತೆಗೆದಿರತಕ್ಕಂತಹ ಒಂದು ಪಾದ ಧೂಳಿಯನ್ನೇ ನಮ್ಮನ್ನು ಉದ್ಧಾರ ಮಾಡುತ್ತೆ ಅನ್ಬೇಕಾಗಿದ್ರೆ ಇನ್ನು ಶ್ರೀಮದ್ ಆಚಾರ್ಯರ ಒಂದು ಸಾಮರ್ಥ್ಯ ಇಂತಹದ್ದು. ಇದನ್ನು ನೋಡಿದ್ರೆ ಅವರ ಒಂದು ಮಹಿಮೆ ಗೊತ್ತಾಗುತ್ತೆ. ಈ ಪ್ರಕಾರವಾಗಿ ನೋಡಿದ ಸಂದರ್ಭದೊಳಗೆ ಹನುಮ ಭೀಮ ಮಧ್ವ ರೂಪದಿಂದ ರಾಮಕೃಷ್ಣ ರೂಪವನ್ನು ಸೇವೆಯನ್ನು ಮಾಡ್ತಾ ಇದ್ದಾರಂತೆ. ನಾವು ಸಹಿತ ಇವತ್ತಿನ ಸಹ ಕೆಲವೊಂದೆಲ್ಲ ಸಹಿತ ಪೂಜೆ ಮಾಡೋ ಕಾಲದೊಳಗಡೆಗೆ ಅಲ್ಲೇ ಕೆಲವೊಂದೆಲ್ಲ ಶಬ್ದಗಳನ್ನು ಕೇಳ್ತಿರ್ತೀವಿ, ಆಕ್ಷೇಪಣೆಗಳ ದೃಷ್ಟಾಂತಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೇನೆ ಅಲ್ಲೇ. ನಮ್ಮ ಕರಾರ್ಚಿತ, ಇಂತಹವರ ಕರಾರ್ಚಿತ ಅಂತ ಹೇಳಿ ಅಲ್ಲೇ ನಮ್ಮ ಉಪಾಸ್ಯ ಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತೀವಿ. ಅದು ಉಪಾಸನೆ ಅನ್ನುವಂಥ ಶಬ್ದಕ್ಕೆ ಹಲಾಯುಧ ಕೋಶದೊಳಗಡೆಗೆ ಹೇಳ್ತಾನೆ ಅಪಹಾಸ್ಯ ಆಗೋಗಿರುತ್ತೆ ಉಪಾಸ್ಯ. ನೋಡಿ ಲಾಯರ್, ಅದಕ್ಕೋಸ್ಕರ ಅವರೆಲ್ಲ ಬೇಕಾದಷ್ಟು ಶಬ್ದಗಳನ್ನು ಚೆನ್ನಾಗಿ ಕೊಡ್ತಾರೆ. ಅಂದರೆ ಆ ಉಪಾಸನೆ ಅಂತಂದರೆ ಸಾಕ್ಷಾತ್ ಭಗವಂತನ ಪ್ರತಿಮೆ ಇದ್ರೂ ಸಹಿತ ಅದರ ಒಳಗಡೆಗೆ ಭಗವಂತನನ್ನು ನೋಡುತ್ತಾ ಅರ್ಘ್ಯಪಾದ್ಯ ಆಚಮನಾದಿಗಳನ್ನು ಸಮರ್ಪಣೆಯನ್ನು ಮಾಡ್ತಾರೆ. ಜ್ಞಾನಿಗಳೂ ಸಹಿತ ಸಂಧ್ಯಾವಂದನೆಯನ್ನು ಮಾಡಿದ್ದಾರೆ, ನಾವು ಸಂಧ್ಯಾವಂದನೆ ಮಾಡ್ತಿದ್ದೀವಿ. ಆದರೆ ನಮ್ಮದು ಬರೀ ಸಂಧ್ಯಾವಂದನೆ, ಅವರದು ಸಂಧ್ಯೋಪಾಸನೆ. ಶ್ರೀಮದ್ ಆಚಾರ್ಯರೂ ಸಹಿತ ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದಾರೆ, ನಾವು ಅರ್ಘ್ಯ ಪ್ರದಾನ ಮಾಡ್ತಿದ್ದೀವಿ, ಸಕಾಲಕ್ಕೆ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ ಅಲ್ವಾ. ನಮ್ಮ ಅರ್ಘ್ಯ ಪ್ರದಾನ ಹೇಗೆ ಅಂತ ಹೇಳಿದ್ರೆ ಸೂರ್ಯನ ಕಡೆ ನೋಡ್ಕೊಳ್ಳೋದು, ಅರ್ಘ್ಯ ಕೊಟ್ಕೊಳ್ಳೋದು. ಆದರೆ ಶ್ರೀಮದ್ ಆಚಾರ್ಯರು ಅರ್ಘ್ಯ ಪ್ರದಾನ ಮಾಡಿದ್ರೆ, ಜ್ಞಾನಿಗಳ ಅರ್ಘ್ಯ ಪ್ರದಾನ ಮಾಡಿದ್ರೆ ಆ ಸರಿತ್ರನಾಮಕನಾಗಿರ್ತಕ್ಕಂಥ ಭಗವಂತನ ಅಂತರ್ಯಾಮಿಯಾಗಿ ವಾಯುದೇವರು ಸಾಕ್ಷಾತ್ ಭಗವಂತ ಇದ್ದಾನೆ, ಅವನಿಗೇ ಸಮರ್ಪಣೆಯನ್ನು ಮಾಡ್ತಾರೆ, ಸಾಕ್ಷಾತ್ತಾಗಿ ಸಮರ್ಪಣೆ ಮಾಡ್ತಾರೆ. ನಾವು ಅದನ್ನು ಕೇಳಿ ಸಂತೋಷ ಪಡುವಂಥದ್ದು ಅಷ್ಟೇನೇ. ಆ ಪ್ರಕಾರವಾಗಿ ನಮಗೂ ಅವ್ರಿಗೂ ಇರತಕ್ಕಂಥ ಒಂದು ವ್ಯತ್ಯಾಸ. ಹಾಗೆ ಉಪಾಸನೆ ಅಂತಂದರೆ ಸಾಕ್ಷಾತ್ ಭಗವಂತನ ರೂಪವನ್ನು ನೋಡ್ತಾ ಅಲ್ಲಿಯೇ ಅರ್ಘ್ಯಪಾದ್ಯ ಆಚಮನಾದಿಗಳನ್ನು, ನೈವೇದ್ಯಾದಿಗಳನ್ನು ಸಮರ್ಪಣೆಯನ್ನು ಮಾಡತಕ್ಕಂತಹ ಒಂದು ಸಾಮರ್ಥ್ಯ ಅವರಿಗಿರುತ್ತೆ. ನಮಗಂತಹ ಸಾಮರ್ಥ್ಯ ಎಂಬತಕ್ಕಂಥದ್ದಿಲ್ಲ. ಆದರೂ ಸಹಿತ ಶಬ್ದವನ್ನು ಬಳಕೆ ಮಾಡ್ಕೊಳ್ತಿದ್ದೀವಿ. ಅದಕ್ಕೆ ಹೇಳಿದ್ದು
ಅಲ್ಲೇ ದೊಡ್ಡವರ ಶಬ್ದವನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ.